ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ NR ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಗೋರಕ್ಷಣೆಗೆ ಮುಂದಾದ ತಾಲೂಕಿನ ಗೋರಕ್ಷಕರು. ಶನಿವಾರದ ಇಂದಿನ ಸಂತೆಗೆ ಮಾರಾಟಕ್ಕೆ ಬಂದಿದ್ದ ಗೋವುಗಳು, ಖರೀದಿ ಮಾಡದ ವ್ಯಾಪಾರಸ್ಥರು, ಗೋವುಗಳು ಸ್ವಗ್ರಾಮಕ್ಕೆ ವಾಪಸ್. ಕಳೆದ ಶನಿವಾರ ಚಿಂತಾಮಣಿ ತಾಲೂಕಿನ ವಿವಿಧ ಕಡೆಗಳಲ್ಲಿ ಗೋವುಗಳ ರಕ್ಷಣೆ ಮಾಡಿದ ಗೋರಕ್ಷಕರು ಗೋವುಗಳನ್ನು ವಶಪಡಿಸಿಕೊಂಡು ಗೋವುಗಳನ್ನು ಗೋಶಾಲೆಗೆ ರವಾನಿಸಿದ್ದಲ್ಲದೆ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ವಾಹನಗಳ ಮೇಲೆ ಮತ್ತು ಚಾಲಕರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದರು. ಸದರಿ ಪ್ರಕರಣದ ಹಿನ್ನೆಲೆಯಲ್ಲಿ ಶನಿವಾರವಾದ ಇಂದಿನ ಸಂತೆಯಲ್ಲಿ ಗೋವುಗಳನ್ನು ಖರೀದಿ ಮಾಡಲು ವ್ಯಾಪಾರಸ್ಥರು ಹಿಂದೇಟು ಹಾಕಿದ್ದರಿಂದ ಸಂತೆಗೆ ಬಂದ ಹಲವಾರು ರೈತರು ತಮಗೆ ಆಗುತ್ತಿರುವ ತೊಂದರೆ ಬಗ್ಗೆ ಗೋರಕ್ಷಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿ ಗೋವುಗಳನ್ನು ವಾಪಸ್ ತೆಗೆದುಕೊಂಡು ಹೋದ ಘಟನೆ ಇಂದು ನಡೆಯಿತು. ಭಾರತದ ಸಂವಿಧಾನದ 48ನೇ ವಿಧಿಯ ಹಸುಗಳು ಮತ್ತು ಕರುಗಳು ಮತ್ತು ಇತರೆ ಮಿಲ್ಕ್ ಮತ್ತು ಡ್ರಾಫ್ಟ್ ಜಾನುವಾರುಗಳ ಹತ್ಯೆಯನ್ನು ನಿಷೇಧಿಸುವಂತೆ ರಾಜ್ಯಗಳಿಗೆ ಸರ್ಕಾರ ಆದೇಶಿಸಿದೆ. 2005ರ ಅಕ್ಟೋಬರ್ 26ರಂದು ಭಾರತದ ಸುಪ್ರೀಂ ಕೋರ್ಟ್ ಭಾರತದ ವಿವಿಧ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿದ ಹಸುವಿನ ವಧೆ ವಿರೋಧಿ ಕಾನೂನುಗಳು ಸಂವಿಧಾನಾತ್ಮಕ ಸಿಂಧುತ್ವವನ್ನು ಒಂದು ಹೆಗ್ಗುರುತು ತೀರ್ಪಿನಲ್ಲಿ ಎತ್ತಿಹಿಡಿದಿದ್ದು, ಭಾರತದಲ್ಲಿ 29 ರಾಜ್ಯಗಳಲ್ಲಿ 24 ರಾಜ್ಯಗಳಲ್ಲಿ ಪ್ರಸ್ತುತ ಹಸುಗಳ ವಧೆ ಹಾಗೂ ಮಾರಾಟವನ್ನು ನಿಷೇಧಿಸುವ ಹಲವಾರು ಕಾನೂನು ನಿಯಮಗಳನ್ನು ಹೊಂದಿದೆ. ಗೋವಧೆ ಮೇಲೆ ಯಾವುದೇ ನಿರ್ಬಂಧಗಳಿಲ್ಲದ ರಾಜ್ಯಗಳು ಕೇರಳ, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಮಿಜೋರಾಂ, ಮೇಘಾಲಯ, ನಾಗಾಲ್ಯಾಂಡ್, ತ್ರಿಪುರ ಮತ್ತು ಸಿಕ್ಕಿಂ. ಜಾನುವಾರು ವಧೆ ಮತ್ತು ಸಂರಕ್ಷಣೆ ತಡೆಗಟ್ಟುವ ಶಾಸನಕ್ಕೆ ವಿಶೇಷ ಅಧಿಕಾರವನ್ನು ಹೊಂದಿದೆ. ಜಾನುವಾರುಗಳ ಹತ್ಯೆಗೆ ಜಾತಿಗಳ ವಯಸ್ಸು ಮತ್ತು ಲಿಂಗ ಮುಂದುವರೆದ ಆರ್ಥಿಕ ಬದುಕುಳಿಯುವಿಕೆಯಂತಹ ಅಂಶಗಳ ಆಧಾರದ ಮೇಲೆ ನೀಡಲಾಗುವ ಫಿಟ್ ಫಾರ್ ಸ್ಲಾಟರ್ ಪ್ರಮಾಣ ಪತ್ರದಂತಹ ನಿರ್ಬಂಧಗಳನ್ನು ಹೊಂದಿರುವ ಕೆಲವು ರಾಜ್ಯಗಳು ಗೋವಧೆಗೆ ಅನುಮತಿಸುತ್ತಿವೆ. ಇತರೆ ಕೆಲವು ರಾಜ್ಯಗಳು ಜಾನುವಾರು ಹತ್ಯೆಯನ್ನು ಸಂಪೂರ್ಣವಾಗಿ ಸಹ ನಿಷೇಧಿಸಿವೆ. 26 ಮೇ 2017ರಂದು ಕೇಂದ್ರ ಸರ್ಕಾರ, ಪರಿಸರ ಸಚಿವಾಲಯ ಭಾರತಾದ್ಯಂತ ಪ್ರಾಣಿ ಮಾರುಕಟ್ಟೆಗಳಲ್ಲಿ ಹತ್ಯೆಗಾಗಿ ಹಸುಗಳು, ಎಮ್ಮೆಗಳನ್ನು ಮಾರಾಟ ಮಾಡಲು ನಿಷೇಧವನ್ನು ವಿಧಿಸಿತ್ತು. ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960 PCIರ ಸೆಕ್ಷನ್ 37ರ ನಿಯಮಾವಳಿಯಲ್ಲಿ ತಿದ್ದುಪಡಿ ಮಾಡಿರುವ ಪರಿಸರ ಸಚಿವಾಲಯ ಇಂಥದ್ದೊಂದು ಮಹತ್ವದ ಅಧಿಸೂಚನೆ ಹೊರಡಿಸುವ ಮೂಲಕ ಗೋವುಗಳು ಕೂಡ ಕೊಳ್ಳುವಿಕೆ ಪ್ರಕ್ರಿಯೆಯನ್ನು ಇನ್ನಷ್ಟು ಕ್ಲಿಷ್ಟಗೊಳಿಸಿದೆ. ನಮ್ಮಲ್ಲಿ ಗೋಮಾಂಸಕ್ಕಾಗಿಯೇ ಪ್ರಾಣಿಗಳನ್ನು ಸಾಕಲಾಗುತ್ತಿಲ್ಲ. ರೈತರು ಕೃಷಿ ಉಪಯೋಗಕ್ಕಾಗಿ ಹಸುಗಳನ್ನು, ಎತ್ತು ಮತ್ತು ಹೋರಿಗಳನ್ನು ಸಾಕುತ್ತಾರೆ. ಅವುಗಳು ಉಪಯೋಗ ಶೂನ್ಯವಾದಾಗ ಅವುಗಳನ್ನು ಕಸಾಯಿಖಾನೆಗೆ ಮಾರಲಾಗುತ್ತದೆ. ಅಂತಹ ಕಸಾಯಿಖಾನೆಗೆ ಮಾರುವ ಗೋವುಗಳನ್ನು ಹಿಡಿದು ಪ್ರಕರಣ ದಾಖಲಿಸಿ ಗೋವುಗಳನ್ನು ಗೋಶಾಲೆಗೆ ಕಳೆದ ವಾರ ಕಳಿಸಿದ ಹಿನ್ನೆಲೆಯಲ್ಲಿ ಇಂದು ವ್ಯಾಪಾರಸ್ಥರು ಖರೀದಿಗೆ ಮುಂದಾಗದೇ ಇರುವುದು ಕಾರಣವಾಗಿದೆ. ಚಿಂತಾಮಣಿ ನಗರದ ಗಾಂಧಿನಗರ ಬಳಿ ಪ್ರತಿ ಶನಿವಾರ ಮತ್ತು ಭಾನುವಾರ ಗೋವುಗಳ ಸಂತೆ ನಡೆಯುತ್ತದೆ. ಇಂದು ಅಪಾರ ಸಂಖ್ಯೆಯಲ್ಲಿ ರೈತರು ತಮ್ಮ ಗೋವುಗಳನ್ನು ಮಾರಾಟ ಮಾಡೋಕ್ಕೆ ಬಂದಿದ್ದು, ವ್ಯಾಪಾರಸ್ಥರು ಖರೀದಿ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಗೋರಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರೈತರು ವಾಪಸ್ಸಾದ ಘಟನೆ ನಡೆಯಿತು. ಅನುಪಯುಕ್ತ ಗೋವುಗಳನ್ನು ಸಾಕುವುದಕ್ಕೆ ಆಗದ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೋವುಗಳನ್ನು ಬಾಡಿಗೆಯ ವಾಹನದಲ್ಲಿ ತಂದು ಇಲ್ಲಿ ಮಾರಾಟ ಮಾಡಲು ಬಂದಿದ್ದರು. ಸಂತೆಯಲ್ಲಿ ಗೋವುಗಳು ಖರೀದಿ ಮಾಡಲು ಯಾರೂ ಸಹ ಮುಂದಾಗದ ಕಾರಣ ಬಾಡಿಗೆ ಹಣದ ಜೊತೆಗೆ ಅನುಪಯುಕ್ತ ಗೋವುಗಳಿಂದ ನಮಗೆ ನಷ್ಟ ಎಂಬ ಕಾರಣದಿಂದ ಗೋರಕ್ಷಕರೇ ನಮ್ಮ ಗೋವುಗಳು ಖರೀದಿ ಮಾಡಿ ನಮಗೆ ಪರಿಹಾರ ಒದಗಿಸಿ
ರೈತರು ಬೀದಿ ಪಾಲಾಗೋದನ್ನು ತಡೆಯುವಂತೆ ಕೋರಿ ಬಂದ ದಾರಿಗೆ ಸುಂಕ ಇಲ್ಲದಂತೆ ರೈತರು ವಾಪಸ್ ಆದ ಘಟನೆ ನಡೆಯಿತು. ನಿಮ್ಮ ಹೆಸರು ಯಾವರು? ಸರ್ ನಮ್ಮದು ಕೃಷ್ಣಪ್ಪ, ನಮ್ಮ ಹೆಸರು ಕೋಟ್ಗಲ್ ಅಂತ. ನಾವು ಇಲ್ಲಿ ಎತ್ತುಗಳು ಕರುಗಳು ಇಂಥವೆಲ್ಲ ತಗೊಂಡು ಮಾರಾಟ ಮಾಡ್ತಾ ಇರ್ತೀವಿ. ಇವಾಗ ಇಲ್ಲಿ ಸಂತೆ ಬಂದು ಕ್ಲೋಸ್ ಮಾಡವ್ರೆ. ಯಾಕಂದರೆ ಏನೋ ಚಿಂತಾಮಣಿಯಿಂದ ಅಲ್ಲಿ ಕೈವಾರ ಕ್ರಾಸಲ್ಲಿ ಏನೋ ಗಾಡಿಗಳು ಇದ್ದವ್ರೆ ನಿನ್ನೆ ವಾರ ಅಂದ್ಬಿಟ್ಟು ಹಿಡ್ದಿರೋದ್ರಿಂದ ಇಲ್ಲಿ ವ್ಯಾಪಾರಸ್ಥರು ಇವಾಗ ವ್ಯಾಪಾರ ಮಾಡೋಕ್ಕೆ ತೊಂದರೆ ನಡೀತಾ ಇದೆ. ಆ ತೊಂದರೆ ನಡೆದರೆ ಇಂಥ ಎತ್ತುಗಳು ಮತ್ತೆ ನಾವು ವಾಪಸ್ ಹಾಕ್ಕೊಂಡು ಹೋಗೋಕ್ಕಾಗ್ತದ? ಆಗಲ್ಲ. ಅದರಿಂದ ಯಾಕೆ ಅವರು ಇದ್ದವರು ಅವ್ರೇನು ಸಲಹೆ ಬಂದು ಇದು ಮಾಡ್ಬೋದಲ್ಲ. ಇವಾಗ ವ್ಯಾಪಾರಸ್ಥರು ಮಾರದೆ ಇದ್ದರೆ ನನಗೊಬ್ಬನಿಗೆ ಅಲ್ಲ, ಇಲ್ಲಿರೋ ವ್ಯಾಪಾರಸ್ಥರು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ. ನಾವೇನೋ ಕಷ್ಟಗಳಿಗೆ ಏನೋ ತಂದು ಒಂದು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತೀವಿ. ಅಂತಾಗಲಿ ಇಲ್ಲಿ ಬಂದು ಮಾಡಿಬಿಟ್ಟವ್ರು. ಅವರು ವ್ಯಾಪಾರ ನಡಿಬಾರ್ದು ಅಂದ್ಬಿಟ್ಟು ಅವರು ಯಾವ ರೀತಿಯಾಗಿ ಹಿಡಿತವ್ರೆ. ಇಂಥ ಎತ್ತುಗಳೆಲ್ಲ ಹಿಡ್ಕೊಂಡಾಗ ಅವ್ರ ಮನೆ ಹತ್ರ ಕಟ್ಕೊಳ್ಬಿಡಿ, ನಮ್ಗೆ ತೊಂದರೆಗಳಾಗಲ್ವಾ? ನಾವು ಇವಾಗ ಮತ್ತೆ ವಾಪಸ್ ಹೋಗ್ಕೊಂಡಿರ್ತಾರೆ. ಏನೇನೊಂದು ಬೋರ್ ಪ್ರಾಬ್ಲಮ್ಮು, ಒಂದು ಮನೆ ಮದುವೆ ಸಂದರ್ಭ ಅಂತ ತೊಂದರೆಗಳಿರ್ತವೆ. ಅದಕ್ಕೆ ತಂದು ಇಲ್ಲಿ ಮಾರ್ಕೊಂಡು ನಾವು ಸೇಲ್ ಮಾಡ್ಕೊಂಡು ಹೋಗಿ ನಮ್ಮ ಜೀವನ ಮಾಡ್ಕೋಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ವ್ಯಾಪಾರ ನಡೀತಾ ಇಲ್ಲ. ಇದಕ್ಕೆ ಪರಿಹಾರ ಅಂತ ಅವರೇ ಕೊಡಬೇಕಾಗಿ ನಮ್ಮಲ್ಲಿ ಬಂದಿದ್ದೀವಿ. ಯಾವ ರೀತಿ ಪರಿಹಾರ ಬೇಕು ನಿಮಗೆ? ಪರಿಹಾರ ಏನು, ಸಂತೆ ನಡಿಬೇಕು, ವ್ಯಾಪಾರಸ್ಥರು ಬರಬೇಕು, ರೈತರು ಇರಬೇಕು, ದನ ತಂದು ಮಾರ್ತಾ ಇರಬೇಕು. ಆ ಥರ ನಡೀತಾ ಇದ್ದರೆ ವಹಿವಾಟು ಎಲ್ಲ ವ್ಯಾಪಾರ ನಡೀತಾ ಇರಬೇಕು, ಮಾರ್ತಾ ಇರಬೇಕು. ಆ ಥರ ನಡೀತಾ ಇದ್ದರೆ ಎಲ್ರಿಗೂ ಅನುಕೂಲ ಇರುತ್ತೆ. ಇವಾಗ ಅಲ್ಲಿ ವ್ಯಾಪಾರ ನಡೀಲಿಲ್ಲ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಅವರೇ ನಮ್ಗೆ ಪರಿಹಾರ ಕೊಡಿಸ್ಬೇಕು. ಪರಿಹಾರ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ ರೈತರು? ಏನು ಮಾಡಬೇಕಂದ್ರೆ ಇನ್ನು ಪರಿಹಾರ ಮಾಡಬೇಕಂದ್ರೆ ಇನ್ನು ಧರಣಿ ಮಾಡ್ತಾರೆ ಅಷ್ಟೇ. ಇನ್ನು ವ್ಯಾಪಾರಸ್ಥರು ಯಾವ ರೀತಿ ಮಾಡಬೇಕಂದ್ರೆ ಧರಣಿ ಮಾಡ್ತಾರೆ ಅಷ್ಟೇ. ಎಲ್ಲಿ ಧರಣಿ ಮಾಡ್ತೀರಾ? ಎಲ್ಲಿ ಇನ್ನೆಲ್ಲ ಇದಕ್ಕೆ ಸಂಬಂಧಪಟ್ಟ ಆಫೀಸ್ ಹತ್ರ ನಾವು ಮಾಡ್ತೀವಿ ಅಷ್ಟೇ. ಅಂದರೆ ಯಾವ ರೀತಿಯಾಗಿ ಏನು ಕಾನೂನು ಏನು ಕಳ್ತನ ಮಾಡ್ಕೊಂಡು ಹೋಗಿದ್ರೆ ಅವ್ರು ಹಿಡೀಲಿ. ಬೇಕಾದರೆ ಕಳ್ತನ ಅವರು ಬಂದು ಸಂತೆಗೆ ತಗೊಂಡು ಹೋಗೋರು ಅಷ್ಟೇ. ಸಂತೆಗೆ ಅವ್ರು ಏನೋ ನೈಟಲ್ಲೇನೋ ಕಳ್ತನ ಮಾಡ್ಕೊಂಡು ಬಂದಿದ್ದೆ ಹಿಡೀಲಿ. ಅವ್ರೇನು ಪಾಪ ಮಾರ್ಕೆಟ್ಗೆ ಬಂದು ಮಾರ್ಕೆಟಲ್ಲಿ ತಗೊಂಡು ಹೋಗೋರು ಅವರಷ್ಟು. ಕಳ್ತನ ಮಾಡಿರೋ ಯಾರಾದರೂ ಹಿಡಿದ್ರೆ ಅದನ್ನ ಯಾರು ಜವಾಬ್ದಾರಲ್ಲ. ಸುಮಾರು ಎಷ್ಟು ಜನ ಬಂದಿರ್ತಾರೆ ಇವತ್ತು ಈ ಸಂತೆಗೆ? ಸರ್ ಕನಿಷ್ಠ ಅಂದರೆ ಒಂದು 20,000 ರಿಂದ 30,000 ಜನ ಎಲ್ಲ ಬಂದಿರ್ತಾರೆ. ಟೋಟಲ್ ವ್ಯಾಪಾರಸ್ಥರು, ರೈತರು ಎಲ್ಲರೂ ಬಂದಿರ್ತಾರೆ. ಇವಾಗ ಎಷ್ಟೊಂದು ಅನಾನುಕೂಲ ಆಗ್ತಾಯಿದೆ ಇಲ್ಲಿ ಅನ್ನೋದು ನೀವೇ ನೋಡಿ ಸರ್. ಇಲ್ಲಿ ಬೇಕಾದರೆ ಸಂತೆಯಲ್ಲಿ ಒಂದು ಸತ್ಯ ನಡೆಯಲಿಲ್ಲ ಅಂದರೆ ಎಷ್ಟು ಉಂಟಾಗುತ್ತೆ ಸರ್? ಅದು ಒಂದು ಎತ್ತು ಬರೀ ಒಂದು 10 ಕಿಲೋಮೀಟ್ರ್ ಬರಬೇಕಂದ್ರೂ 1,000-1,200 ರೂಪಾಯಿ ಬಾಡಿಗೆ ಕೊಡಬೇಕು. ಅದು ಮತ್ತೆ ರಿಪೀಟ್ ಹಾಕ್ಕೊಂಡು ಹೋಗ್ಬೇಕು ಅಂದ್ರೆ 1,200 ರೂಪಾಯಿ, 2,000 ಲಾಸ್ ಆಗ್ತದೆ. ಏನು ನಮ್ಮ ಇಲ್ಲಿ ಮಾರ್ದಿದ್ರೂ ನಾವು ರಿಟರ್ನ್ ತೊಗೊಂಡು ಹೋಗ್ಬೇಕಂದ್ರೂ 3,000 ಖರ್ಚು ಬರ್ತದೆ ಒಂದು 10 ಕಿಲೋಮೀಟ್ರಿಗೆ. ಅದೇ ಇನ್ನೂ 20-30 ಕಿಲೋಮೀಟ್ರಿಂದ ಬಂದಿರೋರ್ಗು ಅವ್ರಿಗೆ ಎಷ್ಟು ಖರ್ಚು ಬರ್ತದೆ? ಇವಾಗ ಗೋರೆಂಟ್ಲಿಂದ ಬಂದವ್ರೆ, ಬಾಗೇಪಲ್ಲಿ ಕಡೆಯಿಂದ ಬಂದವ್ರೆ, ಅವ್ರದ್ದು ಒಂದು 5,000 ರಿಂದ 6,000 ಬಾಡಿಗೆ ಬೀಳ್ತದೆ. ಅದೆಲ್ಲ ಇವಾಗ ಯಾರು ಕಟ್ಕೊಡೋರು? ರೈತರಿಗೆ ಲಾಸ್. ಎಷ್ಟು ರೈತರು ಬಂದಿರ್ತಾರೆ ಇವತ್ತು ಅಂತ? 20,000 ಮೇಲೆ ಇರ್ತಾರೆ ಸರ್ ರೈತರು, ವ್ಯಾಪಾರಸ್ಥರೆಲ್ಲ ಟೋಟ್ಲು. ಇನ್ನು ಇವತ್ತು ಈ ವಿಷಯ ಗೊತ್ತಾಗ್ಬಿಟ್ಟು ಇನ್ನೂ ಕೆಲವು ರೈತರು ಬಂದೇ ಇಲ್ಲ. ಏನೋ ಇವತ್ತು ಈ ವ್ಯಾಪಾರ ನಡೆಯೋ ಚಾನ್ಸ್ ಇಲ್ಲ ಅಂದ್ಬಿಟ್ಟು ವ್ಯಾಪಾರಸ್ಥರೇ ಬಂದಿಲ್ಲ ಈ ವಾರ. ಇನ್ನು ಇವತ್ತು ಈ ವಿಷಯ ಗೊತ್ತಾಗ್ಬಿಟ್ಟು ಇನ್ನೂ ಕೆಲವು ರೈತರು ಬಂದೇ ಇಲ್ಲ. ಏನೋ ಇವತ್ತು ಈ ವ್ಯಾಪಾರ ನಡೆಯೋ ಚಾನ್ಸ್ ಇಲ್ಲ ಅಂದ್ಬಿಟ್ಟು వ్యాపారస్తులే బందిల్ల ఈ వారం. నా పేరు బాబు. 75,000 చావు తెచ్చినాం సార్, కాలు ఇరిగిపోయింది. దాన్ని ఏం చేయాలి ఇప్పుడు మేము? మా కష్టం ఇట్లుంది కదా. దాన్ని ఎత్తుకొని వచ్చేమో 5,000 10,000 వస్తుంది. ఒక దూడ పాడ తెచ్చి జీవనం చేసుకుందామని తెచ్చినాం. దాన్ని ఇప్పుడు అడిగేవాళ్ళ కోసేవాళ్ళ తినేవాళ్ళలేదు, మేము తినేకొద్దాం సార్. దాని పరిష్కారం మేము చేయండి. తీసుకుంటా ఉండలేదు, ఎవరు తీసుకుంటా ఉండలేదు. మాకు వద్దు, లోళ్ళు పట్టేస్తున్నారు, మేము ఎత్తుకోపోలేదు అంటున్నారు. ఏం చేయాలి ఇప్పుడు? దానికి ఏం చేయాలని? ఏం చేయాలి సార్? ఇంకా ఇక్కడ పారేసిపోవాలి మేము. ఈ పొట్టవాళ్ళు తీసుకుంటారంటే ఏమన్నా? పొట్టవాళ్ళు ఎవరు అడుగుతానే ఉండలేదు కదా. మా పరిస్థితి ఏం చెప్పండి, పరిష్కారం ఏముందండి? ఎవరు ఇచ్చేవాళ్ళు? మాకు 1000 ఇచ్చేవాళ్ళు ఎవరు? ఇప్పుడు బాడీకి 2,000 ఎత్తిలా, ఇప్పుడు మళ్ళీ 2,000 వెళ్ళి. అదే సార్, ఇప్పుడు ఆవులు ఎదురు తెస్తా అంటాము. మాకు అమ్మనే అమ్మలు మాకు బాధలు ఉంటాయి. ఇప్పుడు ఆవు తెచ్చేటప్పుడు 1,00,000 రూపాయలు ఇచ్చి అది పాలు ఉండేది. వీళ్ళకి అమ్మనే అమ్మల్లా మేము దుడ్లుగా అడ్జస్ట్ చేసుకోవాలా. లేకుంటే అది అమ్ముకుంటే ఎవరు తీసుకునే వాళ్ళు వేరే వాళ్ళు తీసుకుంటారా? కొన్ని మేము మాకు బాధలకే మేము అమ్మేసుకొచ్చి అమ్మేది. ఇప్పుడు ఎందుకు కదిరిగిపోతుంది. అది 1,00,000 తెచ్చింటాం ఎద్దులో, అది 50,000 ఇస్తారు వీళ్ళు. అది మా వేరే వాళ్ళకంటే ఎవరు ఇచ్చేవాళ్ళ. ఇప్పుడు ఏం తొందర అవుతుంది మాకు? అదే సార్, లోన్ పడతారంటే వాళ్ళు తీసుకోకుంటే మొత్తం ఎవరు కొనేవాళ్ళు సార్. ఇంకా వాళ్ళు కొనుక్కుంటేనే మాకు జీవనం అయ్యేది. లేకుంటే వాళ్ళు 75,000 చావు తెచ్చినాం, కాళ్ళు ఇరిగిపోయాయి.
ఇప్పుడు దీన్ని కోసుకొని ఎవరు తినేవాళ్ళు? మేము తినేకైతుందే, లేదు గవర్నమెంట్ వాళ్ళు తినేకవుతుందే. దాన్ని ఏమో దాన్ని సేల్ చేయాలంటే మా కడుపాత్రం ఉంటుంది కదా, ఏమో ఇతాక ఎత్తుకొస్తే ఒక 10,000 20,000 వస్తే ఏమో దాన్ని బట్టి ఒక దూడ పాడ తీసుకొని జూనం చేసుకుందామని తెచ్చింటాం. దానికి ఇప్పుడు ఏం చేయాలి? దీన్ని మేము పరిష్కారం మేము చెప్పండి. ఎవరు కొనేవాళ్ళు లేదు, గౌన్పల్లి మాది. బాబు బాబు బాలాజీ బాగేపల్లి దగ్గర కొండవారంపల్లి నుంచి వచ్చినాం. ఇక్కడ మీకు ఏం తొందర అవుతా ఉంది? ఈడ ఎద్దులు ఎవరు కొనలే, మేము అమ్మాలని వచ్చినాం. మాకేందో పెండ్లి ఇబ్బంది ఉండి వచ్చినాం. ఎవరు కొనేవాళ్ళు లేరు. బాడికి పోయేతోడు 3.5, వచ్చేకి 3.5, 7,000 బాడికి కూడా నెత్తిన పడతా ఉంది. ఏదో ప్రాబ్లం, ఏదో లోన్లు పడతా ఉన్నారని వాళ్ళు తీసుకోలే. ఎవరు పెడతా ఉండారా అని ఎవరో తెలియదు. దాన్ని మీకేం తొందర అవుతుంది అని తీసుకోకపోతే మీకేం తొందర అవుతుంది? మాకు పెండ్లికి ఇబ్బంది కదా, పెండ్లికి డబ్బులు వస్తాయనే కదా మేము ఎద్దులు ఎత్తుకొచ్చిండేది. అమ్మాలని ఇంట్లో ఎద్దులు ఎత్తుకొచ్చి అమ్మి ఏదో పెండ్లికి ఖర్చు పెట్టాలని అనుకున్నాం. కొనేవాళ్ళు లేరు. మాకు తొందరే కదా. ఇప్పుడు వేరే తాకపోయి ఇదే డబ్బులు వడ్డీకి తీసుకుని వడ్డీ కట్టాలంటే మా పరిస్థితి బాగాలేదు. ఏడ వడ్డీ కట్టేకైతుంది? వాళ్ళు కొనుక్కోకపోతే మీరేం చేస్తారు మళ్ళీ అని? ఏం చేస్తావు? ఇంకో సంతకు పోతాము, అమ్ముకుంటాం. వీడు కాకపోతే ఇంకేం చేసే కైలి బాడీలు ఖర్చులు నష్టం వస్తుంది. రైతులు మేము ఇక్కడ ముంబైకి వచ్చినాము. ఇక్కడ ఎవరు కొట్టుకుంటూ ఉండలేదు. మాకు ఇబ్బంది అవుతా ఉంది. మేము ఏమో జీవనం ఉమ్మేసి పోయి జీవనం చేసుకున్నావా? ఇలా లోడ్లు పట్టేస్తా ఉంటే మేము ఎట్లా జీవనం చేసేది? దీనికి ఏమన్నా పరిహారము చెప్పాలి వాళ్ళు. మాకు ఆర్ఎస్ వాళ్ళు పడుతూ ఉన్నారు కదా అక్కడ నోళ్ళు. ఇప్పుడు మేము ఏం చేయాలి? దీన్ని పట్టుకొని వచ్చా దానికి ఏమన్నా పరిహారం మాకు చెప్పాలి వాళ్ళు. లేకుంటే వాళ్ళే తీసుకొని పోయి కట్టేసుకొని వాళ్ళే జీవం మేపుకోనాలి వాళ్ళు. ఈ ఇది మాకు. మీ పేరు? ఎర్రప్ప అంట. దీని నుంచి వాళ్ళు తీసుకోకపోతే మీరేం చేస్తారు అని? ఏం చేయాలి? వాళ్ళు తీసుకోవాలి, దీంతో కట్టేసుకున్నారు. అంతే కట్టేయాలి మేము. ఏం చేయాలి? మేము కొనేవాళ్ళు లేకుండా మేము కొనేది ఏం చేసేది ఏమి మేము.